ದೇವಾಲಯಕ್ಕೆ ಬರುವ ಭಕ್ತರ ಜವಾಬ್ದಾರಿ ನಮ್ಮೆಲ್ಲರ ಹೊಣೆ. ದೇವಸ್ಥಾನದ ಆಡಳಿತ ಮಂಡಳಿಯೂ ಸಹ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಡಿವೈಎಸ್ಪಿ ಕೆ.ಸಿ. ಗಿರಿ ಸೂಚನೆ ನೀಡಿದರು. ತಾಲೂಕಿನ ಪ್ರಸಿದ್ಧ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರಕ್ಕೆ ಆಷಾಢ ಮಾಸದಲ್ಲಿ ಹೆಚ್ಚಿನ ಭಕ್ತರು ಆಗಮಿಸುವ ಹಿನ್ನೆಲೆ ಕ್ಷೇತ್ರದ ಆವರಣದಲ್ಲಿ ಆಡಳಿತ ಮಂಡಳಿ ಹಾಗೂ ವಿವಿಧ ಇಲಾಖೆಗಳ ಸಭೆಯಲ್ಲಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದು, ಆಷಾಢ ಮಾಸ ಹಾಗೂ ಭೀಮನ ಅಮಾವಾಸ್ಯೆ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮಂದಿ ಆಗಮಿಸುವ ನಿರೀಕ್ಷೆ ಇದೆ. ಈ ವೇಳೆ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಭಕ್ತರ ಕ್ಷೇಮ ನೋಡಿಕೊಳ್ಳಬೇಕಾದ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಇಲಾಖೆಯಿಂದ ಆದಷ್ಟು ಕ್ರಮ ಕೈಗೊಳ್ಳಲಾಗುವುದು. ಆದರೆ ರಕ್ಷಣೆ ಸೇರಿದಂತೆ ಬೇರೆ ಎಲ್ಲಾ ವಿಚಾರದಲ್ಲೂ ಕ್ಷೇತ್ರದ ಆಡಳಿತ ಮಂಡಳಿ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಸ್ಥಳೀಯ ಗ್ರಾಮ ಪಂಚಾಯಿತಿ, ಆರೋಗ್ಯ, ಬೆಸ್ಕಾಂ, ಪಿಡಬ್ಲ್ಯೂಡಿ, ಅಗ್ನಿಶಾಮಕ ದಳ ಹಾಗೂ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು. ಸ್ಥಳೀಯ ಪಿಡಿಒಗಳು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ದೇವಸ್ಥಾನದ ಆಡಳಿತ ಮಂಡಳಿ ಆದಷ್ಟು ಬೇಗ ಸೆಕ್ಯೂರಿಟಿ ಏಜೆನ್ಸಿಯನ್ನು ನೇಮಿಸಿಕೊಳ್ಳಬೇಕು. ದೇವಸ್ಥಾನದ ವತಿಯಿಂದ ಪ್ರತಿಯೊಂದು ಕಡೆ ಸಿಸಿಟಿವಿ ಮತ್ತು ಸೈನ್ ಬೋರ್ಡ್ ಅಳವಡಿಸಬೇಕು. ಇದರೊಂದಿಗೆ ಧ್ವನಿವರ್ಧಕದಿಂದ ಭಕ್ತರಿಗೆ ಕಳ್ಳರ ಬಗ್ಗೆ ಮಾಹಿತಿ ಹಾಗೂ ಸೂಚನೆ ನೀಡಬೇಕು ಎಂದರು. ಕ್ಷೇತ್ರಕ್ಕೆ ಆಷಾಢ ಹಾಗೂ ಭೀಮನ ಅಮಾವಾಸ್ಯೆ ದಿನದಂದು ಲಕ್ಷಾಂತರ ಜನ ಬರುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಭಕ್ತರ ಯೋಗಕ್ಷೇಮವು ಆಡಳಿತ ಮಂಡಳಿಯ ಜವಾಬ್ದಾರಿಯಾಗಿದೆ. ಆರೋಗ್ಯ ಕೇಂದ್ರ ಹಾಗೂ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು. ಅನ್ನದಾಸೋಹದ ಬಗ್ಗೆ ಅಗತ್ಯ ಜಾಗೃತೆ ವಹಿಸಬೇಕು. ಒಟ್ಟಾರೆ ಯಾವ ಅನಾನುಕೂಲವಾಗದಂತೆ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದರು. ದೇವಸ್ಥಾನಕ್ಕೆ ಬರುವ ಮುಖ್ಯ ರಸ್ತೆಯಲ್ಲಿರುವ ಅಂಗಡಿ, ಹೋಟೆಲ್ರವರಿಗೆ ರಸ್ತೆ ಪಕ್ಕ ಬರದಂತೆ ಸೂಚನೆ ನೀಡಿ, ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿ ಪಿಡಿಒ ಅವರನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಿ. ಇದರೊಂದಿಗೆ ಕೆಲ ಆಟೋದವರು ಅನಗತ್ಯವಾದ ಗಲಾಟೆಗಳಲ್ಲಿ ತೊಡಗಿದ್ದಾರೆ ಎಂಬ ಆರೋಪಗಳಿವೆ. ಅಂತಹವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಎಂಕೆ ದೊಡ್ಡಿ ಠಾಣೆಯ ಪಿಎಸ್ಐ ಸಹನಾ ಪಾಟೀಲ್ಗೆ ಸೂಚನೆ ನೀಡಿದರು. ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಮಲ್ಲೇಶ್ ಗುರೂಜಿ ಮಾತನಾಡಿ, ಭೀಮನ ಅಮಾವಾಸ್ಯೆಯಂದು ಕ್ಷೇತ್ರದಲ್ಲಿ ನಡೆಯಲಿರುವ ಕಾರ್ಯಕ್ರಮಗಳ ವಿವರ ಹಾಗೂ ಕ್ಷೇತ್ರದ ವತಿಯಿಂದ ಕೈಗೊಂಡಿರುವ ಅಗತ್ಯ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಈ ವೇಳೆ ಗ್ರಾಮಾಂತರ ಸಿಪಿಐ ಪ್ರಕಾಶ್, ಪಿಎಸ್ಐ ಸಹನಾ ಪಾಟೀಲ್, ದೇವಸ್ಥಾನ ಆಡಳಿತ ಮಂಡಳಿಯ ಬಾಬು, ದಯಾನಂದ್ ಸಾಗರ್, ರಾಮಕೃಷ್ಣಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ನಾವು ಕೊಡ್ತೇವೆ. ಯಾಕಂದರೆ ಪ್ರತಿಯೊಂದು ಕೂಡ ನಮಗೇನಾಗಿದೆ, ಇವಾಗ ನಮ್ಗೆ ಎವರಿ ಸಂಡೇನೂ ಕೂಡ ನಮಗೆ ಇಲ್ಲಿ ಜಾತ್ರೆನೇ ಆಗಿದೆ ತಾವು ನೋಡಿದಂಗೆ. ಸೊ ಅದಕ್ಕೆ ನಾನು ಮೊನ್ನೆ ಬಂದು ಬೇಕಾದ್ರೆ ಕೃಷಿ ಹೋಗಿ ನಾವು ಮಾತಂದೇನೆ, ಯಾವುದೋ ಒಂದು ಏಜೆನ್ಸಿನ ಕೂಡ ನೀಡಿ ನಾವೇ ನಮ್ಮ 3-4 ಜನ ಮಿಂಟ್ ಕೊಟ್ಟು ಬೇಕಾದ್ರೆ ನಾವು ಇದು ಮಾಡ್ಬೋದು. ಯಾಕಂದರೆ ಸ್ಟೇಷನ್ ಕೆಲಸ ನಡಿಬೇಕಲ್ಲ ನಮ್ಗೆ, ಅದು ಮುಖ್ಯ ಅಲ್ಲ ನಮಗೆ. ಅದರಿಂದ ಅವ್ರಿಗೆ ಹೇಳಿದೆ ಅವ್ರು ತಿಳಿಸ್ಬೇಕಂತ ನಾನು ಕೇಳ್ಕೊಂಡು ನನಗೆ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.